ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಮುದ್ದಾಗಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೋಬೇಕಾಗುತ್ತೆ. ಪಾತ್ರೆ ಏನಕ್ಕೆ ಅಂತಂದರೆ ಬಿಸಿ ನೀರಲ್ಲಿ ಸೋಯಾ ಹಾಕಿದ್ರೆ ಸ್ವಲ್ಪ ಬೇಗ ನೆನೆಯುತ್ತೆ ಅನ್ನೋ ಒಂದು ರೀಸನ್ಗೆ ಬಿಸಿನೀರು ಕಾಯಿಸ್ಕೊಳ್ಳೋಕೆ ಒಂದು ಇಟ್ಕೋಬೇಕಾಗುತ್ತೆ. ನೋಡಿ, ಬಿಸಿನೀರು ಕಾಯಿಸ್ಕೊಂಡಾದ್ಮೇಲೆ ಅದರೊಳಗಡೆ ಹಾಕಿ ಒಂದು 15 ಮಿನಿಟ್ಸ್ ಎತ್ತಿಡಬೇಕಾಗುತ್ತೆ. 15 ಮಿನಿಟ್ಸ್ ಎತ್ತಿಟ್ಟ ಮೇಲೆ ಅದು ತುಂಬ ಚೆನ್ನಾಗಿ ಇದಾಗಿರುತ್ತೆ. ನೆಕ್ಸ್ಟ್ ಇವಾಗ ಏನೇನು ಬೇಕದನ್ನ ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬೌಲು ಅಥವಾ ಏನಾದ್ರು ತೊಗೊಂಡು ಅದರೊಳಗಡೆ ನಾವು ಫಸ್ಟಿಗೆ ನಾನು ಗರಂ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ. ಅದು ನಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕಾಗುತ್ತೆ. ನಾನು ಸ್ವಲ್ಪ ಮಾಡ್ತಿರೋದು ಅದಕ್ಕೋಸ್ಕರ ಸ್ವಲ್ಪ ಹಾಕೋತಾ ಇದ್ದೀನಿ. ನೆಕ್ಸ್ಟು ಚಿಕನ್ ಮಸಾಲ ಏನಕ್ಕೆ ಅಂತಂದರೆ ನಾನು ಕಬಾಬ್ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಧನಿಯಾ ಪೌಡ್ರು, ಅಂದರೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಹಾಕೊಂಬಿಟ್ಟೆ ನಾನು, ಅದಕ್ಕೆ ತೆಗ್ತಾ ಇದ್ದೀನಿ ಸ್ವಲ್ಪ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಕೂಡ ನಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕಾಗುತ್ತೆ. ಅಂದರೆ ನೀವು ಯಾವುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ಹೋಮ್ ಮೇಡ್ ಕೂಡ ಯೂಸ್ ಮಾಡ್ತಿದ್ರೆ ಹೋಮ್ ಮೇಡ್ ಯೂಸ್ ಮಾಡ್ಬೋದು, ಇಲ್ಲ ಅಂಗಡಿಯಲ್ಲಿ ತೊಗೊಂಬಂದು ಅಂಗಡಿಲಿ ಯೂಸ್ ಮಾಡ್ತೀವಿ ಅಂತಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟು ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ. ನೋಡಿ, ಅಂದರೆ ಚಿಲ್ಲಿ ಪೌಡರು ಕೂಡ ನಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕಾಗುತ್ತೆ. ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕೋತೀನಿ, ಅಂದರೆ ನನಗೆ ಖಾರ ಎಷ್ಟು ಬೇಕು ಅಷ್ಟಕ್ಕೆ ಹಾಕೋತಾ ಇದ್ದೀನಿ. ಚಿಲ್ಲಿ ಪೌಡರ್ ಆದಮೇಲೆ ಉಪ್ಪು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ. ಅಂದರೆ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇರ್ತೀರ ಅಥವಾ ಎಷ್ಟು ಮಾಡ್ತಾ ಇರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಸ್ವಲ್ಪ ಹಾಕೋತಾ ಇದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಮಾಡ್ತಾ ಇರೋದು ಅದರಿಂದ. ಇದಾದಮೇಲೆ ನಾನು ಮೊಸರು ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಮೊಸರು ನೋಡಿ, ಮೊಸರು ಹಾಕೊಂಡ್ಮೇಲೆ ಎಷ್ಟು ಬೇಕಷ್ಟು, ಅಂದರೆ ಮೊಸರು ಕೂಡ ಅಷ್ಟೇ ಎಷ್ಟು ಬೇಕಷ್ಟು ಹಾಕೋಬೇಕಾಗುತ್ತೆ. ಮೊಸರು ಹಾಕೊಂಡ್ಮೇಲೆ ನಾವು ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾಯಿದ್ದೀನಿ. ಕಾರ್ನ್ಫ್ಲೋರು ಕೂಡ ಎಷ್ಟು ಬೇಕಷ್ಟು ಹಾಕೋಬೇಕಾಗುತ್ತೆ. ಹಾಗೆ ಕಾರ್ನ್ಫ್ಲೋರ್ ಏನಕ್ಕೆ ಅಂದರೆ ಸ್ವಲ್ಪ ಗರಿ ಆಗಿರಲಿ ಅಂತ ಕಾರ್ನ್ಫ್ಲೋರ್ ಹಾಕೋತಾ ಇರೋದಷ್ಟೇ. ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ. ಅಂದರೆ ಅದೆಲ್ಲ ಇರುತ್ತೆ ಅಲ್ವಾ, ಅದೆಲ್ಲ ಕ್ಲೀನಕ್ಕೆ ಹದವಾಗಿ ಬರೋ ತನಕ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕಲಿಸ್ಕೊಳ್ಳೋದು. ಕಲಿಸ್ಕೊಂಡು ಮೇಲೆ ನೋಡಿದ್ರಾ, ನಾನು ಕಬಾಬ್ ಪೌಡ್ರು ಹಾಕೋದು ಮರ್ತೋಗ್ಬಿಟ್ಟಿದ್ದೆ. ಅದಾದಮೇಲೆ ನಾನು ಕಬಾಬ್ ಪೌಡ್ರ್ ಹಾಕೋತಾ ಇದ್ದೀನಿ. ಕಬಾಬ್ ಪೌಡ್ರೆಲ್ಲ ಹಾಕ್ಕೊಂಡು ಕಬಾಬ್ ಪೌಡ್ರ್ ಕೂಡ ಹಾಕ್ಕೊಂಡು ನೆಕ್ಸ್ಟು ಈ ಥರ ಕಾಣಿಸುತ್ತೆ. ಇದನ್ನು ನಾವು ಕ್ಲೀನಾಗಿ ಕಲಿಸ್ಕೋಬೇಕಾಗುತ್ತೆ. ಕಲಿಸ್ಕೊಂಡ್ಮೇಲೆ ನಮಗೆ ಈ ಥರ ಬರುತ್ತೆ ಹದವಾಗಿ. ಈ ಥರ ಬಂದಮೇಲೆ ನಾವು ಸೋಯಾ ಇರುತ್ತಲ್ವ, ಅದನ್ನು ಬಿಸಿನೀರಲ್ಲಿ ನೆನೆಸಿರೋದನ್ನ ಕ್ಲೀನಾಗಿ ಹಿಂಡ್ಬಿಟ್ಟು ಅದರೊಳಗಡೆ ಹಾಕ್ಕೊಂಡು ಒಂದು 1/4 ಗಂಟೆ ಬಿಡಬೇಕಾಗುತ್ತೆ. ಕ್ಲೀನಾಗಿ ಕಲಿಸ್ಕೊಂಡು 15 ಮಿನಿಟ್ಸ್ ಬಿಟ್ಟಾದಮೇಲೆ ಈ ಥರ ಕಾಣಿಸುತ್ತೆ. ಆಫ್ಟರ್ 15 ಮಿನಿಟ್ಸ್ ಆದಮೇಲೆ ನಾನು ಗ್ಯಾಸೆಲ್ಲ ಹಚ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ. ಅಂದರೆ ಅದಕ್ಕೂ ಕೂಡ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ. ಅಂದರೆ ಸುಮ್ಮನೆ ನಾವು ಅದು ಮತ್ತೆ ರಿಯೂಸ್ ಮಾಡಲ್ಲ ಅಂತಂದರೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ವಿ ಅಂತಂದರೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ನಾನು ಸೋಯಾನ ಬಿಡ್ತಾಯಿದ್ದೀನಿ. ನೋಡಿ, ಸೋಯಾ ಎಲ್ಲ ಬಿಟ್ಟ ಮೇಲೆ ಅದು ಸ್ವಲ್ಪ ಈ ಥರ, ಅಂದರೆ ಫುಲ್ ಎಣ್ಣೆ ಕಾದಿದ್ರೆ ಈ ಥರ ಆಗುತ್ತೆ. ಫುಲ್ ಸಿಡಿತಾ ಇತ್ತು ನೋಡಿ, ಇದಂತೂ ಫುಲ್ಲು ಸಿಡಿತಾ ಇತ್ತು. ಸ್ವಲ್ಪ ಬೆಂದಮೇಲೆ ಅದನ್ನು ನಾವು ತಿರುಗಿಸ್ಕೋಬೇಕಾಗುತ್ತೆ ಈ ಥರ. ಅಂದರೆ ನಾನು ಹಾಕಿದ್ದೆ ಸ್ವಲ್ಪ ಅಲ್ವಾ, ಸೊ ಅದಕ್ಕೋಸ್ಕರ ಇಷ್ಟೇ ಕಾಣಿಸ್ತೈತೆ. ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೆ. ಇದನ್ನು ಕ್ಲೀನಕ್ಕೆ ನಾವು ಎಣ್ಣೆ ಸೋಸಿಬಿಟ್ಟು ಬೇರೆದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ನಾನೊಂದು ಇಲ್ಲಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಪ್ಲೇಟಿಗೆ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಂಡಿದ್ದನ್ನ ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು, ಇಲ್ಲ ನಾವು ಸಾಸ್ ಜೊತೆ ತಿಂತೀವಿ ಅಂದರೆ ಸಾಸ್ ಜೊತೆ ಬೇಕಾದ್ರೂ ತಿನ್ಬೋದು. ನಾನು ಇವಾಗ ಸದ್ಯಕ್ಕೆ ಸಾಸ್ ಟೊಮೊಟೊ ಕೆಚಪ್ ಜೊತೆ ತಿಂತಾಯಿದ್ದೀನಿ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಏನಾದರೂ ಮನೇಲಿ ಟ್ರೈ ಮಾಡಬೇಕಂತ ಅನಿಸಿದ್ರೆ ಟ್ರೈ ಮಾಡಿ. ಏನಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸು, ಸ್ವಲ್ಪ ಟೈಮು. ಚಳಿಗಾಲ ಮಳೆಗಾಲ ಸ್ಟಾರ್ಟ್ ಆಯ್ತಲ್ವ, ಸೊ ನೀವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಅಷ್ಟೇ.